ಏನಾದರೂ ಸಮಸ್ಯೆನಾ? ನಿನ್ನೆನೇ ರೂಮ್ನಲ್ಲಿ ಮಾತಾಡ್ಕೊಂಡ್ವಲ್ಲ ಅತ್ತೆ, ಒಂದೇ ಮನೇಲಿ 2 ಕಡೆ ಪೂಜೆ ಬೇಡ ಅಂತ. ಹಾಗಲ್ಲ ಪೂರ್ಣಿ, ಮನೆ ಸಿಚುವೇಶನ್ ನಿನಗೂ ಗೊತ್ತೇ ಇದೆಯಲ್ಲ. ಅದು ಮನೇಲಿ ಯಾರೂ ಒಪ್ಕೊಳ್ದೇ ಇರುವಾಗ ಎಲ್ಲದಕ್ಕೂ ಸಮಯ ಬೇಕು ಅಲ್ವಾ ಅತ್ತೆ? ಯಾರಿಗೊತ್ತು, ದೇವ್ರ ಪೂಜೆ ಮಾಡೋದ್ರಿಂದ ಮನೇಲಿ ಎಲ್ಲ ಸರಿ ಹೋದ್ರೂ ಹೋಗ್ಬೋದಲ್ವಾ? ಹೇಗೋ ಇಲ್ಲಿ ಯಾರೂ ಪೂಜೆ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಅಮ್ಮನೇ ಪೂಜೆ ಮಾಡಲಿ ಅಲ್ವಾ? ಅಮ್ಮವ್ರೆ, ನೀವು ಹೇಳಿದ ಹಾಗಲಕಾಯಿ ಜ್ಯೂಸ್ ಮಾಡಿಟ್ಟಿದ್ದೀನಿ, ಸರಿಯಾಗಿದೆಯಾ ನೋಡ್ತೀರಾ? ಹಾಂ ಪಾಪಮ್ಮ. ಅಮ್ಮ ಹೋಗಿ ಪೂಜೆ ಮಾಡಿ. ಅಲ್ಲ ಪೂರ್ಣಿ, ಹೋಗಿ ಮಾ, ಪೂಜೆ ಮಾಡಿ. ಕೆಫೆಗಾ? ಅಲ್ಲೆಲ್ಲರೂ ಆರಾಮಾಗಿದ್ದಾರಾ? ಎಲ್ಲರೂ ಆರಾಮಾಗಿದ್ದಾರೆ. ನೀವು ಕೆಫೆನ ಮಿಸ್ ಮಾಡ್ಕೋತಿದ್ದೀರಾ ಅನ್ಸುತ್ತೆ. ಆ್ಯಕ್ಚುಲಿ ನಾನು ಕೆಫೆಗೆ ಹೋಗ್ತಿಲ್ಲ, ಜನಾರ್ದನ್ ಮನೆಗೆ ಹೋಗ್ತಾ ಇದ್ದೀನಿ. ಜನಾರ್ದನ್ ಫೋನಿಗೆ ಸಿಗ್ತಿಲ್ಲ, ಅದು ಅಲ್ಲದೆ ಇಂಥ ವಿಷಯನ ಫೋನಲ್ಲಿ ಮಾತಾಡೋದು ಸರಿಯಲ್ಲ. ನೀವು ಹೇಳ್ದಾಗೆ ಅಭಿ ಮೇಲೆ ರೇಗೋ ಬದಲು ನಾನು ಅವನ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಿತ್ತು ಅನ್ನಿಸ್ತು. ಅದಕ್ಕೆ ಅಭಿಗೋಸ್ಕರ ಇನ್ನೊಂದ್ಸಲ ಜನಾರ್ದನ್ ಮನೆಗೆ ಹೋಗೋಣ ಅಂದ್ಕೊಂಡೆ. ಅಲ್ಲ, ನೀವು ಅಲ್ಲಿಗೆ ಹೋದರೆ ಅವಮಾನ ಮಾಡ್ತಾರೆ ಅಂತ ನನಗೆ ಗೊತ್ತು. ಮಗನಿಗೋಸ್ಕರ ಅಷ್ಟು ಅವಮಾನ ಸಹಿಸ್ಕೋಬೋದು. ಸರಿ, ನಾನೇನು ಹೊರಡ್ತೀನಿ. ಹೇಗಾದರೂ ಮಾಡಿ ಜನಾರ್ದನ್ನ ಈ ಮದುವೆಗೆ ಒಪ್ಪಿಸ್ಕೊಂಡೇ ಬರ್ತೀನಿ. ಮಾಧವ ಅವರೇ, ನಾನು ನಿಮ್ಮ ಜೊತೆ ಬರ್ತೀನಿ. ನೀವಾ? ಬೇಡ, ನೀವು ಅಲ್ಲಿಗೆ ಬಂದರೆ ನಿಮ್ಮ ಮನಸ್ಸಿಗೆ ಮತ್ತಷ್ಟು ನೋವಾಗುತ್ತೆ. ಅದು ನನಗಿಷ್ಟ ಆಗೋದಿಲ್ಲ. ಇಷ್ಟೆಲ್ಲ ಆಗಿದ್ದಕ್ಕೆ ಕಾರಣ ಈ ಮದುವೆ. ಇದರಲ್ಲಿ ನಿಮ್ದೆಷ್ಟು ಪಾಲಿದೆಯೋ ಅಷ್ಟೇ ಪಾಲು ನಂದು ಇದೆ. ಸಮಸ್ಯೆ ನನ್ನಿಂದನೂ ಶುರುವಾಗಿದೆ ಅಂದಮೇಲೆ ಅದನ್ನು ಪರಿಹರಿಸೋದ್ರಲ್ಲಿ ನಾನು ನಿಮ್ಮ ಜೊತೆ ಆಗಬೇಕಲ್ವಾ? ಅಯ್ಯೋ, ಹಾಗೆಲ್ಲ ಹೇಳಬೇಡಿ ತುಳಸಿಯವರೇ. ನಾನು ಹೋಗಿ ಬರ್ತೀನಿ, ಪರವಾಗಿಲ್ಲ. ಇಲ್ಲ ಅನ್ಬೇಡಿ. ಈಗ ನಾನು ನಿಮ್ಮ ಜೊತೆ ಬಂದ್ರೇ ನನಗೂ ಸಮಾಧಾನ. ಸರಿ, ನಿಮ್ಮಿಷ್ಟ. ಅವತ್ತು ಅಭಿ ಹತ್ರ ನಾನು ಅವನ್ನ ಮದುವೆ ಆಗಲ್ಲ ಅಂತ ಹೇಳಿ ಬರೋದಕ್ಕೆ ನಂಗೆ ಎಷ್ಟು ಫೀಲ್ ಆಯಿತು ಗೊತ್ತಮ್ಮ. ಬಟ್ ನನಗೊಂದು ಹೋಪ್ ಇತ್ತು. ಡ್ಯಾಡ್ ಮಾಧವ್ ಅವ್ರ ಮೇಲಿರೋ ಸಿಟ್ಟಿಗೆ ನಮ್ಮಿಬ್ರು ಮದುವೆ ಬೇಡ ಅಂತಿದ್ದಾರೆ, ಬಟ್ ಆಮೇಲೆ ಅವರೇ ನಮ್ಮಿಬ್ರು ಮದುವೆ ಮಾಡಿಸ್ತಾರೆ ಅಂತ. ಆದರೆ ಇವತ್ತೇ ದುಬೈಗೆ ಹೋಗ್ಬೇಕು ಅಂತ ಕೂತಿದ್ದಾರೆ. ಸಮಾಧಾನ ಮಾಡ್ಕೊ ಮಗಳೇ. ಆ ಮನೆಗೆ ಸೊಸೆಯಾಗಿ ಹೋಗೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ಅನ್ಕೊಂಡಿದ್ದೆ. ಆದರೆ ಅದೇ ನಿಮ್ಮಪ್ಪನ ಹಠಕ್ಕೆ ನಿಮ್ಮಿಬ್ಬರ ಭವಿಷ್ಯ ಹಾಳಾಗ್ತಿರೋದನ್ನು ನೋಡೋದಕ್ಕೆ ನನ್ನಿಂದ ಆಗ್ತಿಲ್ಲ. ನಿಮ್ಮಪ್ಪನ ಹತ್ರ ಮಾತಾಡಿ ಅವ್ರನ್ನ
ಒಪ್ಸೋಣ ಅಂದರೆ ಯಾವಾಗ ತಾನೇ ಅವ್ರು ನನ್ನ ಮಾತು ಕೇಳಿದ್ದಾರೆ ಹೇಳು? ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ ದೀಪು. ಮಾಮ್, ನಂಗೆ ನಿಜವಾಗ್ಲೂ ದುಬೈಗೆ ಹೋಗೋಕೆ ಇಷ್ಟ ಇಲ್ಲ ಮಾಮ್. ಗೊತ್ತು ದೀಪು, ಆದರೆ ನನ್ನ ಕೈಲಿ ಇವ್ರ ಮಾಡೋದೆಲ್ಲ ಮಾಡಿ ನಮ್ಮನೆಗೆ ಯಾಕೆ ಬಂದಿದ್ದಾರೆ ಇವರು? ದೀಪು ಸುಮ್ಮನಿರು. ನೀನು ಸುಮ್ಮನಿರು ಅಂದರೆ ನಾನು ಹೇಳ್ತಿರೋದು ಸತ್ಯನೇ ತಾನೇ? ನನ್ನ ಅಭಿ ಮದುವೆ ಮುರಿಯೋದಕ್ಕೆ ಕಾರಣ ಇವರೇ ತಾನೇ? ಬೇಜಾರು ಮಾಡ್ಕೊಬೇಡ ದೀಪಿಕಾ. ನಾವೀಗ ಬಂದಿರೋದು ನಿನ್ನನ್ನು ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡೋದಕ್ಕೆ. ನಿಮಗಿಷ್ಟ ಇದೆಯೋ ಇಲ್ವೋ, ಆದರೆ ಇವರು ನನ್ನ ಧರ್ಮಪತ್ನಿ. ಹೇಗೂ ಇಲ್ಲಿ ಯಾರೂ ಪೂಜೆ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಅಮ್ಮನೇ ಪೂಜೆ ಮಾಡಲಿ ಅಲ್ವಾ? ಈಗ ಭಾವನ್ ಮನಸ್ಸಲ್ಲಿ ಪೂರ್ಣಿ ಮನಸ್ಸಲ್ಲಿ ಜಾಗ ಪಡ್ಕೊಂಡ ಹಾಗೆ ಹೋಗ್ತಾ ಹೋಗ್ತಾ ಇವಳು ಎಲ್ಲರ ಮನಸ್ಸಲ್ಲೂ ಜಾಗ ಪಡ್ಕೊಳ್ತಾಳೆ. ಇವಳು ವಿಷಯನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ನಾನೀಗ ತುಂಬ ದೊಡ್ಡ ದಂಡನೇ ತೆರೋ ಹಾಗಾಗಿದೆ. ಈಗಲೂ ನಾನು ಎಚ್ಚೆತ್ಕೊಂಡು ಅವಳಿಗೊಂದು ಗತಿ ಕಾಣಿಸ್ದೇ ಇದ್ದರೆ ಮುಂದೆ ಇದೆಲ್ಲ ನನ್ನ ಕೈ ತಪ್ಪು ಹೋಗೋದು ಪಕ್ಕ. ಇಲ್ಲ, ಈ ಶಾರ್ವರಿ ಯಾವತ್ತೂ ಸೋಲಲ್ಲ, ಸೋಲೋ ಮಾತೇ ಇಲ್ಲ. ಇವತ್ತೇ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕು. ನಿಧಿ, ಲೀವ್ ಮೀ ಅಲೋನ್. ಅಭಿ, ನೀನು? ಚಿಕ್ಕಮ್ಮ, ಐ ನೀಡ್ ಯುವರ್ ಹೆಲ್ಪ್. ಆ ಹೆಂಗಸು ಈ ಮನೆಯಿಂದ ದೂರ ಆಗಬೇಕು. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ. ಅವಿ, ನನಗೂ ಈ ಮನೇಲಿ ಆಗ್ತಿರೋ ಸಮಸ್ಯೆಗಳನ್ನೆಲ್ಲ ನೋಡಿದರೆ ತುಂಬ ನೋವಾಗುತ್ತೆ ಕಣೋ. ಹೇಗಿತ್ತು ನಮ್ಮ ಮನೆ, ಹೇಗಾಗೋಯ್ತು. ಇದಕ್ಕೆಲ್ಲ ಪರಿಹಾರ ಯೋಚಿಸಿ ಯೋಚಿಸಿ ನನಗಂತೂ ಸಾಕಾಗೋಗಿದೆ. ನನಗಂತೂ ಏನೂ ತೋಚ್ತಿಲ್ಲ. ಇಷ್ಟೆಲ್ಲ ಆಗೋಗಿದೆ. ಭಾವನ್ನ ತುಳಸಿನ ಮದುವೆ ಮಾಡಿಸಿದ್ದಾರೆ. ಈಗ ನಾವು ಹೋಗಿ ಆ ಮದುವೆ ಮಾಡಿಸಿದವ್ರ ಹತ್ರನೇ ಇವರಿಬ್ರನ್ನು ಬೇರೆ ಮಾಡಿ ಅಂತ ಕೇಳೋದಕ್ಕಾಗತ್ತಾ? ಏನಂದ್ರಿ ನೀವು? ನಮ್ಮ ಹತ್ರ ಬೇರೆ ದಾರಿ ಇದೆಯಾ ಹೇಳು? ಅವರಿಬ್ಬರನ್ನ ಒಂದು ಮಾಡಿದವ್ರ ಹತ್ರ ಹೋಗಿ ಬೇರೆ ಮಾಡಿ ಅಂತ ಹೇಳೋದಕ್ಕಾಗತ್ತಾ? ಹಾಗಾದರೂ ಹೇಳಿ ಕನ್ವಿನ್ಸ್ ಮಾಡಿದ್ರು ಅವರೇ ಮುಂದೆ ನಿಂತು ಬೇರೆ ಮಾಡ್ತಾರೇನೋ. ಆದರೆ ಆ ಮನುಷ್ಯನ ಕನ್ವಿನ್ಸ್ ಮಾಡೋದು ಈಸಿ ಅಂತೂ ಅಲ್ಲ. ಅಂದಮೇಲೆ ಅವ್ರ ಹತ್ರ ಹೋಗಿ ಮಾತಾಡೋದಕ್ಕಾಗತ್ತಾ? ತುಂಬ ಖುಷಿ ಆಯ್ತು ನೀವು ಬಂದಿದ್ದು. ಕೂತ್ಕೊಳ್ಳಿ ತುಳಸಿಯವರೇ, ಕೂತ್ಕೊಳ್ಳಿ.
ಕ್ಷಮಿಸಿ, ನಿಮ್ಮನ್ನು ಮತ್ತೆ ಭೇಟಿ ಮಾಡೋದಕ್ಕಾಗಲಿಲ್ಲ. ನೀವಿಬ್ಬರು ಮದುವೆ ಆಗಿರೋದು ನನಗಂತೂ ಖುಷಿಯಾಗಿದೆ. ಇಬ್ಬರು ಒಳ್ಳೆಯವರು. ಒಬ್ರಿಗೊಬ್ರು ಜೊತೆ ಆಗಿರೋದಕ್ಕೆ ಯಾವ ವಯಸ್ಸಾದ್ರೇನು ಅಲ್ವಾ? ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್ ಜೊತೆ? ಇಲ್ಲ ಇಲ್ಲ ಮಂಜೂರ್, ಇಲ್ಲ ಏನು ಬೇಡ. ನಾವು ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದೀಪಿಕಾ, ನಿನಗೆ ನಮ್ಮ ಮೇಲೆ ಬೇಜಾರಿದೆ ಅಂತ ನನಗೆ ಗೊತ್ತು. ನಿನ್ನ ಜಾಗದಲ್ಲಿ ಇದ್ದಿದ್ರೆ ನಾವು ಹಾಗೇ ಇರ್ತಿದ್ವಿ. ಹೀಗೆಲ್ಲ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಷ್ಟಕ್ಕೆಲ್ಲ ಕಾರಣ ನಾವೇ. ಅದಕ್ಕೆ ನಾವೇ ಇದನ್ನು ಸರಿ ಮಾಡಿ ಹೋಗೋಣ ಅಂತ ಬಂದ್ವಿ. ಇಷ್ಟಪಟ್ಟಿರೋರೇ ಜೀವನದ ಸಂಗಾತಿಯಾಗಿ ಬರೋದು ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿನೇ ನಮ್ಮ ಮನೆ ಸೊಸೆ ಆಗಬೇಕು ಅನ್ನೋದು ನನ್ನ ಆಸೆ. ಅದೇನೇ ಆದರೂ ಜನಾರ್ದನ್ನ ನಾನು ಕನ್ವಿನ್ಸ್ ಮಾಡಿ ಈ ಮದುವೆಗೆ ಒಪ್ಪಿಸ್ತೀನಿ ದೀಪಿಕಾ. ನಿನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ದೀಪು, ಎಲ್ಲಿಗೆ ಹೋಗ್ತಿದ್ಯಾ? ಒಂದು ನಿಮಿಷ ಇರಮ್ಮ. ಮಾಧವ್ ಅವರೇ, ಇವ್ರ ಸ್ವಭಾವ ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ದೀಪಿಕಾನ ಇವತ್ತೇ ದುಬೈ ಕಳಿಸ್ಬೇಕು ಅಂತ ಅವಳಪ್ಪ ಡಿಸೈಡ್ ಮಾಡಿದ್ದಾರೆ. ಪಾಪ, ಇವಳಿಗಂತೂ ಅಭಿನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ. ನೀವು ಬಂದಿದ್ದು ನನಗೆ ಹೋದ ಜೀವ ಮತ್ತೆ ವಾಪಸ್ ಬಂದ ಹಾಗೆ ಅನಿಸ್ತಿದೆ. ಹೋದ್ಸಲನೂ ಹೀಗೆ ಮದುವೆ ನಿಲ್ಲೋ ಹಾಗಾದಾಗ ನೀವೇ ಬಂದು ಅವ್ರನ್ನ ಒಪ್ಸಿದ್ರಿ. ಈ ಸಲ ಅಂತೂ ತುಳಸಿ ಅವ್ರ ಜೊತೆಗಿದ್ದಾರೆ. ಅವ್ರು ಒಪ್ತಾರೆ. ದೀಪಿಕಾ, ನೀನು ನಂಗೆ ಫೋನ್ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಯು ನೋ ವಾಟ್, ಇವತ್ತು ಯೋರ್ ಡ್ಯಾಡ್ ಆ್ಯಂಡ್ ಹಿಸ್ ವೈಫ್ ಇಬ್ಬರು ನಮ್ಮ ಮನೆಗೆ ಬಂದಿದ್ರಲ್ಲ, ಸಂತೋಷ ತಡೆಯೋಕ್ಕಾಗ್ದಲೇ ನಿನಗೆ ಕಾಲ್ ಮಾಡಿದೆ. ವಾಟ್? ಅವರಿಬ್ರು ನಿಮ್ಮ ಮನೆಗೆ ಬಂದಿದ್ದಾರಾ? ಹಾಂ, ನಿನಗೆ ಗೊತ್ತಿಲ್ವಾ? ತಾಂಬೂಲನೂ ತೊಗೊಂಡು ಬಂದಿದ್ದಾರೆ. ಹೇಗಾದರೂ ಮಾಡಿ ನಮ್ಮ ಡ್ಯಾಡ್ನ ಒಪ್ಪಿಸಿ ನಮ್ಮಿಬ್ರು ಮದುವೆ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ, ಯು ನೋ. ಹೇ, ಆರ್ ಯು ಸೀರಿಯಸ್? ಮೈ ಗಾಡ್, ನಂಗೆ ನಂಬಕ್ಕೆ ಆಗ್ತಿಲ್ಲ. ಏನೋ
ಎಲ್ಲ ಸರಿ ಹೋಗಿ ನಾವಿಬ್ರು ಮದ್ವೆ ಆದ್ರೆ ಸಾಕಾಗಿದೆ. ಮತ್ತು ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಯಾಕೆ ಹಾಗಂದೆ? ಏನಂದೆ? ಐ ಆಮ್ ಸಾರಿ ಅಭಿ. ಇಷ್ಟೆಲ್ಲ ಆದಮೇಲೂ ನಾನು ನಿನ್ನ ಮದುವೆ ಆದರೆ ನನ್ನ ಡ್ಯಾಡ್ ವಿರುದ್ಧ ಹೋಗಬೇಕಾಗುತ್ತೆ. ಐ ಕಾಂಟ್ ಲೀವ್ ಮೈ ಡ್ಯಾಡ್. ಐ ಆಮ್ ರಿಯಲಿ ಸಾರಿ. ಸಾರಿ ಅಭಿ. ಆ ಥರ ನಿನ್ನ ಹತ್ರ ಮಾತಾಡಿ ಯಾವುದೇ ಕಾಂಟ್ಯಾಕ್ಟು ಇಟ್ಕೋಬೇಡ ಅಂತ ಡ್ಯಾಡ್ ಹೇಳಿದರು. ಬಟ್ ಇಷ್ಟು ದಿನ ನಿನ್ನ ಹತ್ರ ಮಾತಾಡದೆ ನಾನು ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? ನಿಜವಾಗ್ಲೂ ಡೌಟಾ ನಿನಗೆ? ನಂಗೆ ಈಗಲೇ ನಿನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಹೇಗೋ ನಿಮ್ಮ ಡ್ಯಾಡ್ ಬಂದಿದ್ದಾರೆ, ನೀನು ಬಂದ್ಬಿಡು. ನಮ್ಮ ಡ್ಯಾಡ್ ಖಂಡಿತ ಒಪ್ಕೊಂತಾರೆ. ತಕ್ಷಣ ಹೊರಟು ಬಂದ್ಬಿಡು ಪ್ಲೀಸ್. ಅಯ್ಯೋ, ನೀನು ಕರೆಯೋದು ಹೆಚ್ಚಾ, ನಾನು ಬರೋದು ಹೆಚ್ಚಾ? ಈಗಲೇ ಹೊರಡ್ತಾ ಇದ್ದೀನಿ ಡೀಪ್ಸ್. ಸಿ ಯು ಸೂನ್. ವನಜ, ನಾ ಎಷ್ಟು ಸಲ ಹೇಳಿದ್ದೀನಿ ಡೋರ್ನ ಓಪನ್ ಇಡಬೇಡ ಅಂತ. ಹಾದಿ ಬೀದಿಲಿ ಹೋಗೋರೆಲ್ಲ ಮನೆ ಒಳಗೆ ಬರ್ತಾರೆ. ರೀ, ಇವರು ನಿಮಗೋಸ್ಕರನೇ ಕಾಯ್ತಿದ್ದಾರೆ. ಜನಾರ್ದನ್, ನಿನ್ನ ಪ್ರಕಾರ ನಮ್ಮಿಂದ ತಪ್ಪಾಗಿರ್ಬೋದು, ಆದರೆ ಆ ಕಾರಣದಿಂದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗೋದು ತಪ್ಪು ಅನಿಸುತ್ತೆ. ಅಭಿ ದೀಪಿಕಾನ ಬಿಟ್ಟಿರೋದಕ್ಕಾಗೋದಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗಿದೆ. ಹಾಗೆ ದೀಪಿಕಾನೂ ಅಭಿನ ಅಷ್ಟೇ ಹಚ್ಕೊಂಡಿದ್ದಾಳೆ. ಇವರಿಬ್ಬರನ್ನ ದೂರ ಮಾಡಿ ನಾವು ಸಾಧಿಸೋದಕ್ಕೆ ಏನೂ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವರಿಬ್ಬರ ಮದುವೆನ ಆದಷ್ಟು ಬೇಗ ಮಾಡಿಬಿಡೋಣ. ನಾವಂತೂ ದೀಪಿಕಾನೇ ನಮ್ಮ ಮನೆ ಸೊಸೆ ಅಂತ ಯಾವತ್ತೂ ನಿರ್ಧಾರ ಮಾಡಿದ್ದೀವಿ. ನೋಡಿ, ನಮ್ಮ ಮಾವಂಗೆ ಇಷ್ಟ ಇಲ್ಲದೆ ಇದ್ರು ನನ್ನ ಮಗ ಅವನು ಇಷ್ಟಪಟ್ಟು ಹುಡುಗಿನ ಮದುವೆ ಆದ. ಈಗ ಅವರಿಬ್ರು ಖುಷಿಯಾಗಿದ್ದಾರೆ. ಅಕಸ್ಮಾತ್ ನಾವು ಅವ್ರನ್ನ ಬೇರೆ ಮಾಡಿದ್ದಿದ್ರೆ ಅವ್ರ ಭವಿಷ್ಯ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೆ ನೋವಾಗುತ್ತೆ ನಮಗೆ. ಅಭಿ ದೀಪಿಕಾ ವಿಷಯನೂ ಹಾಗೇನೆ. ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ನಿಮ್ಮ ಮಗಳನ್ನ ನಮ್ಮ ಅಭಿಗೆ ಮದುವೆ ಮಾಡಿಕೊಡಿ. ಹೌದು ರೀ, ನಮ್ಮ ದೀಪುಗೂ ಅಭಿನ ಬಿಟ್ಟಿರೋದು ಕಷ್ಟ. ಅದು ಅಲ್ಲದೆ ಇಷ್ಟು ಒಳ್ಳೆ ಸಂಬಂಧ. ಎಸ್ ಡ್ಯಾಡ್, ನನಗೂ ಅಭಿನ ಬಿಟ್ಟು ಇರೋದಕ್ಕಾಗಲ್ಲ ಡ್ಯಾಡ್.